ಹಾಯ್, ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್. ರಾಯರ ಕೃಪಾ ಚಾನಲ್ಗೆ ಸ್ವಾಗತ. ನಾವಿವತ್ತು ನಮ್ಮ ಸ್ವಂತೂರಾದಂತಹ ಚನ್ನಪಟ್ಟಣ ತಾಲೂಕು ಕಾರ್ಯಕೊಪ್ಪ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಹಳ್ಳಿಗಳಲ್ಲಿ ಯಾವ ರೀತಿ ಮತ ಯಾಚನೆ ಮಾಡ್ತಾರೆ, ಯಾವ ರೀತಿ ಎಲೆಕ್ಷನ್ ನಡೆಯುತ್ತೆ ಅನ್ನೋದನ್ನು ನಿಮಗೆ ತೋರಿಸಿ ಹೋಗ್ತಾಯಿದ್ದೀನಿ. ಅವರವರ ಭಾವನೆಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಅವರವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಈಗ ಅವ್ರ ಹತ್ರ ಮಾತಾಡೋಣ. ಅಲ್ಲಕ್ಕನೆ ಓಟ್ ಮಾಡ್ದೆ ಬಂದು ಇಲ್ಲಿ ಕೂತಿದ್ದಕ್ಕೆ ಯಾವಾಗ ಹಾಕಿ ಯಾವ್ದು ಹಾಕಿ ಬಿಜೆಪಿ ಬಿಜೆಪಿ ಅಂದ್ರೆ ಕೈಯ ಹೂವನ ಹೂವ ನೀನ್ ಯಾವ್ದು ಕಾಕ್ಯ ಹೂ ಕಾಕ್ಯ ಹೂಗ ಬುಡ್ಡಿದ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನೀವು ಯಾವ್ದು ಹಾಕ್ರಿ ಓಟ? ನೀವು? ನಾನು ಕೈ ಕತ್ತರಿಸಾಕಿ ಅವ್ರ ಕೈನ ಕತ್ತರಿಸಾಕ್ಬಿಟ್ಟಿಯಾ? ನಾನು ಕೈ ಕತ್ತರಿಸಾಕೋದು ಹಾಕೋದು ಸಿಎಂ ನೀನ್ ಯಾವ್ದು ಹಾಕ್ಯ? ಇಲ್ಲಿ ನೀನು ಸಾಕು ಈ ಓಟ್ ಹಾಕಕ್ಕೆ ಲಿಸ್ಟ್ ಇಲ್ವಂತ ಅವ್ರು ಇರ್ತೀನಿ ಮಾಡ್ತೀನಿ ಎಲ್ಲ ಭೂತ. ಯಾಕೆ ಕೊಟ್ಟಿಲ್ಲ ಅಂದ್ರು? ಯಾರಿಲ್ಲ ಅಂದ್ರು? ಗಾಡಿ ನಮಸ್ಕಾರ. ನೀವು ಯಾವ್ದಕ್ಕೆ ಕ್ಯಾನ್ವಾಸ್ ಮಾಡ್ತಾ ಇದ್ರಿ? ಯಾವ್ದು ಕೋಟ್ ಹಾಕಿರಿ? ಮಂಜುನಾಥ್, ಡಾಕ್ಟರ್ ಮಂಜುನಾಥ್. ಹಾ, ತಾವ್ರವ್ವಕ್ಕೆ ಪಕ್ಕ ಓಟ್ ಮಾಡ್ತಾ ಇದ್ರಿ? ಲೀಡಿಂಗ್ ಕೊಡಿಸ್ತೀರಿ ನೀವು? ಕೊಡ್ತೀವಿ. ಹಾ, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನೀವ್ ಯಾವ್ದಕ್ಕೆ ಓಟ್ ಹಾಕ್ಬೇಕು ಅಂತಿದ್ರಿ? ನಾವು ಮಾಮೂಲಿ ಬಿಜೆಪಿಲಿ ಯಾರು? ಬಿಜೆಪಿಲಿ ಡಾಕ್ಟರ್ ಮಂಜುನಾಥ್ ಸರ್. ಮಂಜುನಾಥ್ ಗೆಲ್ಸ್ಕೊಡ್ತೀರ ನೀವು? ನಾವು ಗೆಲ್ಸ್ತೀವಿ 100% ಪಕ್ಕ. ಸರ್, ನೀವು? ಸರ್, ನಾವು ಕುಮಾರಸ್ವಾಮಿ ಫೇವರೇಟ್. ಕುಮಾರಣ್ಣ ಹೇಳ್ದಂಗೆ ಸಿಎನ್ ಮಂಜುನಾಥ್ ತಿಂತವ್ರೆ, ಅವ್ರಿಗೆ ಓಟು. ಓಕೆ, ಒಟ್ಟ ಗೆಲ್ಸ್ಕೊಡ್ತೀರ ಪಕ್ಕ? ಲೀಡ್ ಕೊಡ್ತೀವಿ. ಲೀಡು ನಮ್ಮೂರ್ಲ ಅಷ್ಟು ಲೀಡ್ ಕೊಡ್ತೀವಿ ನಾವು. ಇಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ನಮ್ಮೂರ್ಲಂತೂ ಲೀಡ್ ಕೊಡ್ತೀವಿ ನಾವು. ಅಷ್ಟ್ ಮಾಡಿ. ಅಷ್ಟೇ ನಾವು. ಸರಿ ಸರ್, ನಮಸ್ಕಾರ. ನೀವ್ ಯಾವ ಕಡೆ ಕ್ಯಾನ್ವಾಸ್ ಮಾಡ್ತಾ ಇದ್ದೀರಿ? ಸರ್, ನಮ್ ಬಡವ್ರ ಪಕ್ಷ ಕಾಂಗ್ರೆಸ್. ಕಾಂಗ್ರೆಸ್ ಬಡವ್ರ ಪಕ್ಷನ? ಬಡವ್ರ ಪಕ್ಷ ಅದು. ಸಿಮಣೆ ಕೊಡ್ತಿದ್ರು, ಅಕ್ಕಿ ಕೊಡ್ತಿದ್ರು, ಗೋಧುವೆ ಕೊಡ್ತಿದ್ರು, ಸಕ್ಕರೆ ಕೊಡ್ತಿದ್ರು. ಇವಾಗ ಏನ್ ನೋಡೋ ಐಕೆ ಅಕ್ಕಿನೂ ಕೊಡ್ತಾ ಇಲ್ಲ ಇವಾಗ ಸರ್ಕಾರದಲ್ಲಿ ಬಿಜೆಪಿ ಬಂದ್ಬಿಟ್ಟು. ಆಮೇಲೆ ಇವಾಗ ಡಾಕ್ಟರ್ ಯಾರವನು ಮಂಜುನಾಥ್ ಅವನಿಗೆ ಎಜುಕೇಶನ್ ಕೊಟ್ಟಿದ್ದ ಕಾಂಗ್ರೆಸ್ ಸರ್ಕಾರನೇ. ಇವಾಗ ಅವ್ನು ಜಯದೇವ್ ಹಾಸ್ಪಿಟಲ್ ಕಟ್ಟೋದಲ್ಲ, ಅದು ಯಾರ್ದು ಹೇಳಿ? ಅದು ಯಾರ್ದು? ಕಾಂಗ್ರೆಸ್ ಕಟ್ಟಿರೋದು. ಅದ ಜಯದೇವ್ ಹಾಸ್ಪಿಟಲ್ ಯಾರು ಕಟ್ಟಿರೋದು ಹೇಳಿ? ಕಾಂಗ್ರೆಸ್ ಕಟ್ಟಿರೋದು. ಅವ್ರು ವೃತ್ತಿ ಕೊಟ್ಟಿರ್ತಾರೆ ಹೇಳಿ? ಕಾಂಗ್ರೆಸ್ ಕಟ್ಟಿರೋ ಸ್ಕೂಲಲ್ಲಿ ಓದಿ ಅವನು ಡಾಕ್ಟರ್ ಆಗಿರೋದು. ಸತ್ಯನ ಇದು? ಅದ್ ನಮ್ಗೆ ಗೊತ್ತಿಲ್ಲ, ನೀವು ಹೇಳ್ತಿದ್ರಿ. ಅಲ್ಲ 60 ವರ್ಷದಿಂದ ಬಿಜೆಪಿ ಗೌರ್ಮೆಂಟ್ ಇತ್ತ ಇಲ್ಲ, ಅವರೇ ತಲೆ ಕಟ್ಸಿರೋದು. ಹೌದು. ಜಯದೇವ ಹಾಸ್ಪಿಟಲ್ ಓಪನ್ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? 54 ವರ್ಷ ಆಯ್ತು. 54 ವರ್ಷ ಬಿಜೆಪಿ ಕಟ್ಟಿದ್ರ? ಇಲ್ಲ, ಅವರೇ ತಲೆ ಕಟ್ಟಿರೋದು ಅಲ್ವಾ? ದಯವಿಟ್ಟು ಅಭಿವೃದ್ಧಿ ಪರ ಡಿ ಕೆ ಸುರೇಶ್ ಬಡವ್ರ ಪಕ್ಷ ಅವ್ರಿಗೆ ಮತ ನೀಡಿ ಅಂತ ನಿಮ್ ಚಾನಲ್ ಮುಖಾಂತರ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಚಿಕ್ಕಣ್ಣವ್ರೆ. ನೀವು ಯಾವ್ದಕ್ಕೆ ಓಟ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನಾವು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಲ್ಲಿ ಯಾರು ನಿಂತಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಯಾರು? ಡಿ ಕೆ ಸುರೇಶ್. ಜೋರ ಮಾತಾಡಿ ಸ್ವಲ್ಪ. ಡಿ ಕೆ ಸುರೇಶ್. ನಿಮ್ಮೂರಲ್ಲಿ ಲೀಡ್ ಕೊಡಿಸ್ತೀರಾ ನೀವು? ಕೊಡಿಸ್ತೀವಿ. ಓಕೆ, ನಮಸ್ಕಾರ. ನೀವು ಯಾವ ಕಡೆ ಕ್ಯಾನ್ವಾಸ್ ಮಾಡ್ತಾ ಇದ್ರಿ? ಕಾಂಗ್ರೆಸ್ ಕಡೆ ಮೆಂಬರ್ ಆಗಿದ್ದೀರಿ ಅಲ್ವಾ? ಕಾಂಗ್ರೆಸ್ ಕಡೆನೇ ಮೆಂಬರ್ ಆಗಿದ್ದೀನಿ. ನಮ್ಮ ರಕ್ತನೇ ಕಾಂಗ್ರೆಸ್. ನಮ್ಮ ತಾತ ಕಾಂಗ್ರೆಸ್, ನಮ್ಮ ಅಪ್ಪ ಕಾಂಗ್ರೆಸ್, ನಮ್ಮ ಅಮ್ಮ ಕಾಂಗ್ರೆಸ್. ಸಾಲದಕ್ಕೆ ನಾನು ಕಾಂಗ್ರೆಸ್. ಆದ್ರಿಂದ ಕಾಂಗ್ರೆಸ್ ಗೆಲ್ಲಿಸ್ತೀವಿ, ಲೀಡ್ ಕೊಟ್ಟೆ ಕೊಡ್ತೀವಿ. ಅದರಲ್ಲೂ ನಮ್ಮ 700 ಹುಲಿ ಬಂಡೆ ಇವರು ಇದ್ದಾರಲ್ಲ, ಅವ್ರ ಪರವಾಗಿ ನಾವು ಪ್ರಾಣ ಹೋದ್ರೂ ತ್ಯಾಗ ಮಾಡೋಕೆ ಸಿದ್ಧ ಇದ್ದೀವಿ. ಯಾಕೆ ಅಂತ ಕೇಳ್ಬೋದು. ಅವರು ಬಡವ್ರ ಪರ, ಬಡವ್ರ ಕಷ್ಟಕ್ಕೆ ನಮ್ಮ ಹಿಂದೆ 700 ಕ್ಷೇತ್ರ ಅಂತಿತ್ತು. 700 ಕ್ಷೇತ್ರದಿಂದ ಇವಾಗ್ಲೂ ಕೂಡ ನಮ್ಮನ್ನ ಮಲತಾಯಿ ಮಕ್ಕಳಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ಕಾಣ್ತಾರೆ ಎಲ್ಲ ಪಕ್ಷದವ್ರೆ. ಆದರೆ ಇವರು ನಮ್ಮ ಬಂಡೆಯವರು ಅಣ್ಣ ತಮ್ಮದಿರಿಬ್ರು ಅಷ್ಟೇ ನಮ್ಮನ್ನ ಸ್ವಂತ ಎತ್ತ ತಾಯಿ ಮಕ್ಕಳನ್ನ ಕಂಡು ನಮಗೆ ಏನು ಸಪೋರ್ಟ್, ನಮ್ಮ ಕಷ್ಟ ಸುಖಕ್ಕೆ ಎಲ್ಲ ಸ್ಪಂದಿಸ್ತಾರೆ. ಅದಕ್ಕೆ ಬಡವ್ರಿಗೆ ಕೇಳ್ದಂಗೆ ವ್ಯವಸ್ಥೆ ಮಾಡಿಕೊಟ್ಟವ್ರೆ. ನಮ್ಮೂರ ಅಭಿವೃದ್ಧಿ
ನಮ್ಮೂರು ಹಿಂದುಳಿದ ಗ್ರಾಮ ಇವತ್ತಿನ ಗ್ರಾಮದ ಇದು ಮಾಡಿದ್ರೆ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಗೆ ಹೆಲ್ಪ್ ಮಾಡ್ತಾರೆ. ಅದರಿಂದ ಕಾಂಗ್ರೆಸ್ಸು, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಡಿ ಕೆ, ಜೈ ಡಿ ಕೆ, ಜೈ ಸುರೇಶ್, ಡಿ ಕೆ ಸುರೇಶ್, ಜೈ ಡಿ ಕೆ ಸುರೇಶ್. ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿಂತವರಲ್ಲ ಮಂಜುನಾಥ್ ಅವರು, ಅವ್ರಿಗೆ ಹೋಪ್ ಜಾಸ್ತಿ ಇದೆಯಾ ಇಲ್ಲ ಸೂರ್ಯ ಅವ್ರಿಗೆ ಹೋಪ್ ಜಾಸ್ತಿ ಇದೆಯಾ? ಡಾಕ್ಟ್ರ್ ಕೆಲಸ ಏನು? ಡಾಕ್ಟರ್ ಕೆಲಸ ಪೇಷಂಟ್ ನೋಡೋದು. ರಾಜಕೀಯದವ್ರ ಕೆಲಸ ರಾಜಕೀಯ ಮಾಡೋದು. ರಾಜಕೀಯದಲ್ಲಿ ನಮ್ಮ ಹಳ್ಳಿ ಬಗ್ಗೆ ಏನು ಗೊತ್ತಿರ್ತದೆ ಅವ್ರಿಗೆ? ಹಾಂ, ಡಾಕ್ಟ್ರ್ ಅವ್ರು ಏನಿದ್ರು ಅವ್ರ ವೃತ್ತಿ ಏನಿದ್ರು ಇದು ಡಾಕ್ಟರ್ಗೆ ಬೆಲೆ ಇದೆ. ಅವ್ರ ವೃತ್ತಿ ಅದ್ರ ಪ್ರಕಾರನೇ ಅವ್ರು ನಡಿಬೇಕು. ರಾಜಕೀಯನೇ ಬೇರೆ, ವೈದ್ಯಕೀಯ ಇನ್ನೊಂದು. ಹಂಗಾಗಿ ರಾಜಕೀಯನೇ ಮೇಲು. ಹಾಗಾಗಿ ರಾಜಕೀಯದಲ್ಲಿ ಪಡಗಿ ಹುಲಿ ಥರ ಹೋರಾಡಿ ಎಂಥ ಏನೇ ಈ ಕೇಸು ವಗೈರೆ ಏನು ಕೊಟ್ರು ಸಾಧಿಸಿ ಲಾಸ್ಟ್ಗೆ ಸಾಬೀತುಪಡಿಸಿ ಇವತ್ತು ಒಂದು ಇದಕ್ಕೆ ಬಂದು ನಿಂತವ್ರೆ ಅಂತ ಅಂದ್ರೆ, ಒಬ್ಬ ಮುಖ್ಯಮಂತ್ರಿ ಲೆವೆಲ್ಗೆ ಬಂದು ನಿಂತವ್ರೆ ಅಂತ ಅಂದರೆ ಅಲ್ಲಿಗೆ ಸಾಧನೆ ಇಲ್ಲದೇ ಬರೋಕ್ಕಾಗಲ್ಲ. ಜನಗಳ ಸಹಕಾರ ಇಲ್ಲದೇ ಬರೋಕ್ಕಾಗಲ್ಲ. ಇವೆಲ್ಲ ಅವರ ಬೂಟಾಟಿಕೆಗಳು, ಇವರ ಇನ್ನೊಂದಕ್ಕೆ ಅದಕ್ಕೆ ನಾವು ಕಿವಿ ಕೊಡೋದಿಲ್ಲ. ಕಾಂಗ್ರೆಸ್ ಗೆಲ್ಲುತ್ತೆ. ನಮ್ಮ ಡಿ ಕೆ ಸುರೇಶ್ ಅವರು ಸುಮಾರು ಒಂದು 50-60 ಸಾವಿರ ಲೀಡರ್ ಗೆಲ್ತಾರೆ. ಇದಂತೂ ಸತಸಿದ್ಧ ಅಂತ ಹೇಳೋದು. ಧನ್ಯವಾದಗಳು. ನೀವು ದಳದವರ ಕಾಂಗ್ರೆಸ್ನವರ? ಕಾಂಗ್ರೆಸ್ ಯಾವಾಗ ಬೇಕಾದ್ರೆ ಇಷ್ಟ ಬಂದ ಪಕ್ಷ ಚೇಂಜ್ ಮಾಡ್ತೀರಲ್ಲ ಹೆಂಗೆ ನೀವು? ನಾವು ಯಾವಾಗಲೂ ಚೇಂಜ್ ಮಾಡಿಲ್ಲ. ನೀವು ಯಜಮಾನ್ ತಮ್ಮಣ್ಣ ಮಗ ಅಲ್ವಾ? ಅಲ್ಲ, ತಮ್ಮಣಯ್ಯ ದೇಶದ ಮಗ. ದೇಶಯ್ಯ ಮೊಮ್ಮಗ ಯಾವ? ತಮ್ಮಣ. ಹಂಗಾರೆ ನೀನು ತಮ್ಮಣ್ಣ ಮಗ ಅಲ್ಲ? ತಮ್ಮಣ್ಣ ಮಗನೇ ಅಂತ ಹೇಳಿಲ್ವಾ? ಮತ್ತೆ ಅಲ್ಲ ಅಂದಲ್ಲ ಫಸ್ಟ್. ಯಜಮಾನ ಮಗ ಅಂತ ಯಜಮಾನ್ ತಮ್ಮಣ್ಣ ಅಲ್ವಾ? ಏನು ನೀನ್ ಯಾವ್ದಕ್ಕೆ ಕ್ಯಾನ್ವಸ್ ಮಾಡ್ತಾ ಇರೋದು? ಏನ ನಿನ್ಗೆ ಯಾವ್ದು ಕ್ಯಾನ್ವಸ್ ಮಾಡ್ತಾ ಇರೋದು? ನಮ್ದು ಯಾವತ್ತಿದ್ರು ಇಂದಿರಾ ಗಾಂಧಿ, ಯಾವತ್ತಿದ್ರು ಕಾಂಗ್ರೆಸ್ ಕಡೆಯ. ಯಾವ್ದು? ಚಿಕ್ಕ ನನ್ನ 16ನೇ ವಯಸ್ಸಿನಿಂದ ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ ಇದ್ದ ಸಾತೂರ್ ಕ್ಷೇತ್ರ ಐತಲ್ಲ ಅವಾಗಿಂದನೂ ಅದಿಯೇ. ಇದು ಸಾತೂರ್ ಕ್ಷೇತ್ರ ಆಯ್ತಾ? ಚನ್ನಪಟ್ಟಣ ಕ್ಷೇತ್ರ ಯಾವಾಗ ಆಯ್ತು? 15 ವರ್ಷ ಆಯ್ತು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕಳಸೆ ಅಂದ್ಬಿಟ್ಟು. ನೀವು ಏನಕ್ಕೆ ಕ್ಯಾನ್ವಸ್ ಮಾಡ್ತಾ ಇದ್ರಿ? ಯಾರು ಗೆಲ್ಬೇಕು ಅಂತ ಮಾಡ್ತಾ ಇದ್ರಿ? ಕಾಂಗ್ರೆಸ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅಲ್ಲಿ ಯಾರು ನಿಂತಿದ್ದಾರೆ ಅಂತ ಗೊತ್ತಾ? ಸೂರ್ಯ ಅವರು. ಸೂರ್ಯ ಅವರು. ಇಲ್ಲಿ ಏನ್ ಜಾಸ್ತಿ ಅಲ್ಲ, ಡಾಕ್ಟರ್ ಮಂಜುನಾಥ್ ಬರ್ತಾರೆ ಅಂತ ಹೇಳ್ತಾರಲ್ಲ. ಇಲ್ವಲ್ಲ, ಯಾರು ಹೇಳಿಲ್ವಲ್ಲ ನಿನಗೆ. ನಮ್ಗೆ ನಾವೆಲ್ಲ ಮಾಡ್ತಾ ಇದೀವಲ್ಲ. ನೀವ್ ಹೇಳ್ಕೋಬಹುದು, ನಾವ್ ಯಾರು ಹೇಳಿಲ್ವಲ್ಲ. ಕಾರ್ಯಕರ್ತರು ಒಬ್ರು ಏನು ಹೇಳಿಲ್ವಲ್ಲ. ಕಾರ್ಯಕರ್ತರಲ್ಲ ಗೆಲ್ಲದೆ ಸೂರ್ಯ ಅಂತ ಹೇಳ್ತಾ ಇರೋದು ಅಷ್ಟನೇ. ನೀವು ಊರಲ್ಲಿ ಲೀಡ್ ಕೊಡ್ತೀರಾ ನೀವು? ಖಚಿತ ಲೀಡು. ಎಷ್ಟು ಲೀಡಲ್ಲಿ ಗೆಲ್ಬೋದು ಅವರು? ಒಂದ ಲೀಡು ಅಂತಂದ್ರೆ ಒಂದು 250 ಲೀಡ್ ಬರ್ಬೋದು. ಲೀಡು ನಮ್ಮೂರಲ್ಲಿ ಟೋಟಲ್ ಲೀಡಲ್ಲಿ ಗೆಲ್ಬೋದಾ ಇಲ್ಲ ಟೋಟಲ್ ಕ್ಷೇತ್ರದಲ್ಲಿ ಲೀಡಲ್ಲಿ ಗೆಲ್ಬೋದಾ? ಲೀಡಲ್ಲಿ ಎಷ್ಟು ಲೀಡ್ ಬರ್ಬೋದು ಅಂತ ಗೆಸ್ ಮಾಡಿದ್ದೀರಾ? ಒಂದು ಅಂದಾಜು ಒಂದು 50,000 ಲೀಡಲ್ಲಿ ಗೆಲ್ಬಹುದು. 50,000 ಮೇಲೆ 50,000 ಮೇಲೆ ಒಳಗೆ. ನಮಸ್ಕಾರ. ನೀವು ಪಕ್ಕ ದಳ ಅಲ್ವೇ? ಈಗ ಕಾಂಗ್ರೆಸ್ ಕ್ಯಾನ್ವಸ್ ಮಾಡ್ತಿದ್ರಿ? ನಾವು ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ನೀವು ಅಂದ್ರೆ ಡಿ ಕೆ ಸೂರಿ ಏನು ಕ್ಯಾನ್ವಸ್ ಮಾಡ್ತಿದ್ರಿ? ಯಾವ ಮೊಬೈಲ್ ಆಫ್ ಮಾಡಿ ಒಂಚೂರು, ವಾಯ್ಸ್ ಕ್ಲಿಯರಿಟಿ ಬರೋದು. ಜೋರಿ ಮಾತಾಡಿ. ಯಾಕೆ ಕಾಂಗ್ರೆಸ್ಗೆ ಯಾರು ಅಲ್ಲಿ ನಿಂತಿರೋರು? ಡಿ ಕೆ ಸೂರಿ. ಲೀಡರ್ ಗೆಲ್ಲಿಸ್ತೀರಾ ನೀವು? ಗೆಲ್ಲಿಸ್ತೀವಿ. ಈ ಪಕ್ಕದಲ್ಲಿ ಇವರು ಕನಕಪುರ ಕ್ಷೇತ್ರದವರು ಇವರು. ನೀವು ಡಿ ಕೆ ಶಿವಕುಮಾರ್ ಕ್ಷೇತ್ರ ಕನಕಪುರದಿಂದ ಈ ಊರಿಗೆ ಬಂದು ಚನ್ನಪಟ್ಟಣ ಕ್ಷೇತ್ರ ಆಗಿ ಎಷ್ಟು ವರ್ಷ ಆಯ್ತು? 15 ವರ್ಷ. 15 ವರ್ಷ ಆಯ್ತು. 15 ವರ್ಷ. ಸರಿ, ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಣ್ಣ. ಈ ಪುಟ್ಟ ಹುಡುಗ ನಾನು ಎಲೆಕ್ಷನ್ ಓಟ್ ಹಾಕ್ತೀನಿ ಅನ್ಕೊಂಡು ಒಂದು ಚೀಟಿ ಇಸ್ಕೊಂಡು ಎಲೆಕ್ಷನ್ ಬೂತ್ ಹತ್ರ ಹೋಗ್ತಾ ಇದ್ದಾನೆ. ಏನು ಮಾಡ್ತಾನೆ ನೋಡೋಣ. ಓಟ್ ಹಾಕಕ್ಕೆ ಹೋಗ್ತಾನೆ ಇಲ್ಲ ಪೊಲೀಸ್ನವ್ರು ಇದ್ರೆ ನೋಡ್ಬಿಟ್ಟು ಎದ್ಕೊಂಡು ವಾಪಸ್ ಬರ್ತಾನೆ. ನೋಡೋಣ ಬನ್ನಿ. ನೋಡಿ ಪೊಲೀಸ್ನವ್ರು ಅವ್ರು ನೋಡಿ ಪೊಲೀಸ್ನವ್ರಿಗೆ ಹೋಗಿ ಅಂತವ್ರೆ. ಆದರೂ ಇವನ್ನ ಧೈರ್ಯಕ್ಕೆ ಮೆಚ್ಚಬೇಕು. ಈ ಹುಡುಗನಿಗೆ ನಾನು ಆಲ್ರೆಡಿ ಓಟ್ ಹಾಕ್ಬೇಕು ಅನ್ನೋದು ಮನೋಭಾವ ಬಂದಿದೆಯಲ್ಲ. ಎಲ್ಲರೂ ಕೂಡ ಧನ್ಯವಾದಗಳು.